ಹಲೋ, ಎಲ್ರಿಗೂ ನಮಸ್ಕಾರ. ನಮ್ಮೂರಿಗೆ ಸ್ವಾಗತ. ನನ್ನ ಹೆಸರು ಅಜಯ್. ನಾನಿವತ್ತು ಆನೆ ಸಾಲು ಒಂಟೆ ಸಾಲು ಅನ್ನೋ ಒಂದು ಹಿಸ್ಟಾರಿಕಲ್ ಬ್ಯೂಟಿಫುಲ್ ಪ್ಲೇಸ್ ಬಂದಿದೆ. ಇದು ಆನೆ ಸಾಲು ಒಂಟೆ ಸಾಲು ನೋಡಿ. ಅಲ್ಲೊಂದು ಬಾವಿ ಇದೆ, ತೋರಿಸ್ತೀನಿ ಇವಾಗ ಎಕ್ಸಾಕ್ಟಾಗಿ. ಇದೇ ಬಾವಿ. ಹೋಣಬ ಮುಂದಕ್ಕೆ. ನನಗೆ ಹೊಸ್ದೇನಲ್ಲ, ಆದರೂ ಇವಾಗ ನೋಡ್ತಾ ಇದ್ರೆ ಎಲ್ಲನೂ ಹೊಸ್ದಾಗೆ ಕಾಣ್ತಾ ಇದೆ. ಸ್ಟಾರ್ಟಿಂಗ್ ಆ ಸ್ಟೆಪ್ಸಿಂದನೂ ನನಗೆ ಹೊಸ್ದಾಗೆ ಕಾಣ್ತಾ ಇತ್ತು ಎಲ್ಲ. ಟ್ರೈನಿಂಗ್ ಕೊಟ್ಬಿಟ್ಟು ಅವುಗಳನ್ನ ಯುದ್ಧಕ್ಕೆ ಕಳಿಸೋದು. ಆನೆಗುಂದಿ ಅಂತ ಹೆಸರು ಬಳಸ್ತಾ ಇದ್ರು. ಸೊ ಅದರಿಂದ ಆನೆಗುಂದಿ ಅಂತ ಹೆಸರು ಬಂತು. ಈ ಊರು ಜನಗಳು ಒಂದು ಜನಾಂಗ ಇರುತ್ತೆ. ಆ ಜನಾಂಗದವ್ರು ಮಾತ್ರ ಈ ಊರಲ್ಲಿ ವಾಸ ಮಾಡ್ತಾ ಇದ್ರು. ಇವಾಗ ಇಲ್ಲಿ ಯಾರೂ ಇರಲ್ಲ. ನಾನು ಒಬ್ಬನೇ ಬಿಟ್ರೆ ಇನ್ಯಾರು ಗತಿನೇ ಇಲ್ಲ. ಬರ್ಡ್ಸ್ ಅದು ಬಿಟ್ರೆ ಕ್ರೇಜಿ ಪ್ಲೇಸಸ್ ಇದೆ. ಕೊಳವೆ ಬಾವಿಗಳಿವೆ. ಈ ಪ್ರಾಣಿಗಳು ನೀರು ಕುಡಿಯೋಕ್ಕೆ ಕುಂಟೆಗಳಿವೆ. 5-6 ಕುಂಟೆ ಇದೆ. ಬಾವಿ ಒಂದು 3-4 ಇದೆ. ಅದೇ ರೀತಿ ಹಂಗೇ ಮುಂದಕ್ಕೆ ಹೋದೆ ನಾನು. ಆ ಪಾತ್ ಒಂದು ಕಾಣ್ತಾ ಇತ್ತು. ಆ ಪಾತ್ ಇಟ್ಕೊಂಡೆ ಮುಂದಕ್ಕೆ ಹೋದರೆ ಅಲ್ಲೊಂದು ಲಿಟ್ಲರಿ ಅಗಸಿ ಇದೆ. ಇದೇ ಆ ಪಾತ್ನ ಇಳಿತು. ಎಷ್ಟು ಕಷ್ಟ ಇದೆ ಹೋಗ್ಬೇಕಂದ್ರೆ. ನೋಡಿ ಆ ಗುಡ್ಗಳೆಲ್ಲ ಹೆಂಗೆ ಜೋಡಿಸಿದ್ದಾರೆ ಯಾರೋ. ಹಂಗೆ ಕಾಣುತ್ತೆ ಎಕ್ಸಾಕ್ಟಾಗಿ. ಇಲ್ಲೊಂದು ಕೈಟ್ ಇದೆ ನೋಡಿ. ಇದೆಲ್ಲ ಫುಲ್ ಖಾಲಿ ಪ್ಲೇಸ್ ಆ್ಯಕ್ಚುಲಿ. ಇಲ್ಲಿ ಯಾರೋ ಇರ್ತಾಯಿದ್ರೇನೋ, ಮೇ ಬಿ ಮನೆಗಳು ಇರ್ಬೋದು. ಇನ್ನೂ ಮುಂದಕ್ಕೆ ಹೋಗೋಣ. ಹಿಂಗೇ ಮುಂದಕ್ಕೆ ಹೋಗ್ಬೇಕು. ಆ್ಯಕ್ಚುಲಿ ಅಲ್ಲಿ ದಾರಿ ಇಲ್ಲ, ಆದರೂ ನಾವು ಜಂಪ್ ಮಾಡಿಕೊಂಡು ಹಂಗೆ ಮುಂದಕ್ಕೆ ಹೋಗ್ತಾಯಿದ್ದೀನಿ. ಇಲ್ಲಿದೆ. ಇದೇ ಆ್ಯಕ್ಸಿನ್ ನಾನು ಹೇಳಿದ್ದು ನಿಮಗೆ. ಎಷ್ಟು ಸಕ್ಕತ್ತಾಗಿದೆ ನೋಡಿ ಮುಂದ್ಗಡೆಯಿಂದ. ಇದು ಒಳಗಡೆ ಹೋಗೋಕೆ ಎಂಟ್ರಿ. ಆ್ಯಕ್ಚುಲಿ ಹಿಂಗೆ ಒಳಗಡೆ ಹೋದರೆ ಇಲ್ಲಿಂದ ಸೀದಾ ತುಂಗಭದ್ರಾ ನದಿಗೆ ಹೋಗ್ತೀರಿ. ಅಲ್ಲಿ ಕಾಣ್ತಾ ಇತ್ತಲ್ಲ ನದಿ. ಆ ಅಗಸಿಯಿಂದ ಒಳಗಡೆ ಹೋಗೋದು ತುಂಗಭದ್ರಾ ನದಿಗೆ ಹೋಗುತ್ತೆ. ಅಲ್ಲಿಂದ ಹೆಣ್ಮಕ್ಳು ಗಂಡ್ಮಕ್ಳಾಗಲಿ ಬಿಂದಿಗೆಯಿಂದ ನೀರು ಇಟ್ಕೊಂಬಂದು ಕುಡಿಯೋಕ್ಕೆ ಯೂಸ್ ಮಾಡ್ತಾಯಿದ್ರು ಅಂತ ನನ್ನ ಪಾಯಿಂಟ್. ಆಮೇಲೆ ಸುತ್ತಲೂ ಕೋಟೆ ಇದೆ. ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ. ವಾವ್. ಇದು ನೋಡ್ತಾ ಇದ್ರಲ್ಲ, ಈ ಮಂಟಪದಲ್ಲೇ ಆನೆಗಳನ್ನ ಕಟ್ತಾಯಿದ್ರು. ಹಿಂದ್ಗಡೆಯಿಂದ ಹೋಗ್ತಾ ಇದ್ರೆ ಅಲ್ಲೊಂದು ಗುಡ್ಡದ ಮೇಲೆ ದೇವ್ರನ್ನ ಬರ್ತಿರ್ತಾರೆ, ರೆಡ್ ಕಲರಲ್ಲಿ, ಆಮೇಲೆ ವೈಟ್ ಕಲರಲ್ಲಿ. ಆಮೇಲೆ ಅಲ್ಲಿ ಪೂಜೆನೂ ಮಾಡ್ತಾರೆ. ಏನು ಪ್ರತೀತಿ ಅಂದರೆ, ಆವಾಗಿನ ಕಾಲದಲ್ಲಿ ಈ ದೈವ ಕನ್ಯರು ಭೂಮಿಗಿಳಿತಾ ಇದ್ರು. ಭೂಮಿಗಿಳಿದು ಆ ಪ್ಲೇಸಲ್ಲಿ ಸ್ನಾನ ಮಾಡ್ತಾ ಇದ್ರು ಅಂತ. ಇದನ್ನೊಬ್ಬನು ನೋಡಿದಾನೆ. ಕುರಿಕಾಯನೊಬ್ಬನು ಬಂದು ಅವರು ಸ್ನಾನ ಮಾಡಿದ್ನ ನೋಡಿದಾನೆ. ಅವನೊಂದು ಬೆಟ್ಟದಿಂದಗಡೆ ಔತ್ಕೊಂಡು ಭಯ ಬೀಳ್ತಾ ಇದ್ರೆ ಅವ್ರು ಕರೆದ್ಬಿಟ್ಟು, ನೀನು ನಾವು ಬಂದಿರೋದನ್ನ ಯಾರಿಗೂ ಹೇಳ್ಬೇಡ ಅಂತೇಳಿ ಆಭರಣಗಳು ಕೊಟ್ಟಿದ್ದಾರೆ. ಅವನೇನು ಮಾಡ್ತಾನೆ, ಅದನ್ನು ಬಂದು ಊರಲ್ಲೆಲ್ಲ ಹೇಳ್ಬಿಡ್ತಾನೆ. ಊರಲ್ಲೆಲ್ಲ ಹೇಳಿದ್ಮೇಲೆ ಅದು ಏನಾಯ್ತು ಅಂತ ನನಗೂ ಗೊತ್ತು. ಅವ್ನು ಸತ್ತೋದ ಅಂತಾರೆ, ಏನೋ ಸ್ಟೋರಿಗಳು. ಆದರೂ ಇವಾಗಲೂ ಅಲ್ಲಿ ಪೂಜೆ ಮಾಡ್ತಾರೆ, ಅದನ್ನೇ ಮಾಡ್ತಾರೆ. ದೀಪಗಳು ತುಂಬ ಇದೆ. ಇವಾಗ ಕಾಣಿಸ್ತಾ ಇದೆಯಲ್ಲ, ಇದೇ ಆ ಗುಡ್ಡ, ಇದೇ ವಾಟರ್. ಇಲ್ಲೇ ಮಾಡ್ತಾಯಿದ್ರು ಸ್ನಾನ ಅವರು. ಇಲ್ಲಿ ಯಾವಾಗಲೂ ನೀರಿರುತ್ತೆ. ಈ ಮನೆಗಳು ಇತ್ತು ಅನ್ನೋದಕ್ಕೆ ಕ್ಲೀನಾಗಿ ಕಲ್ಲುಗಳನ್ನೆಲ್ಲ ಜೋಡಿಸ್ಬಿಟ್ಟು ಬಾರ್ಡರ್ ಥರ ಮಾಡಿದ್ದಾರೆ. ಈ ಬೆಟ್ಟದ ಮೇಲೆಲ್ಲನೂ ಖಾಲಿ ಪ್ಲೇಸ್ ಇದೆ.
ಆಮೇಲೆ ಇಲ್ಲಿ ಬರ್ಡ್ ಸೌಂಡು, ಬರ್ಡ್ ಮನೆಗಳು. ಬ್ರೋ 2 ಕಣ್ಣು ಸಾಕಾಗಲ್ಲ ಬ್ರೋ. ಇದೊಂದು ಊರು ಅಂತ ತಿಳ್ಕೊಳ್ಳೋಕ್ಕೆ ಎಷ್ಟು ರುಜುವಾತುಗಳಿದೆ ಅಂದರೆ ಇಮ್ಯಾಜಿನೂ ಮಾಡ್ಕೊಳಕ್ಕೆ. ನನಗೆ ಆ್ಯಕ್ಚುಲಿ ಇದನ್ನೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ನನಗೆ ಹೊಸ್ತರ ಕಾಣಿಸ್ತಾ ಇದೆ. ನಾನು ಚಿಕ್ಕವನಿರ್ಬೇಕಾದ್ರೆ ಈ ಕಡೆಲ್ಲ ಬಂದ್ಬಿಟ್ಟು ಸುಮ್ಮನೆ ನೋಡ್ಬಿಟ್ಟು ಆ ಪರಂಗಿಯನ್ನು ಕಿತ್ಕೊಂಡು ತಿಂದ್ಬಿಟ್ಟು, ಆಮೇಲೆ ಸೀತಾಫಲ ಹಣ್ಣು ಬರುತ್ತೆ, ಆ ಹಣ್ಣು ಕಿತ್ಕೊಂಡು ತಿಂದ್ಬಿಟ್ಟು ಹೊರ್ಟೋಗೋದು ಫ್ರೆಂಡ್ಸ್ ಜೊತೆ. ಅಷ್ಟೇ ನನಗೆ ಗೊತ್ತಿದ್ದು, ಬೇರೆ ಏನೋ ಗೊತ್ತಿಲ್ಲ. ಯಾವತ್ತೂ ಇದ್ರ ಬಗ್ಗೆ ತಿಂಕು ಮಾಡಿಲ್ಲ. ಇಷ್ಟು ಬ್ಯೂಟಿಫುಲ್ಲಾಗಿ ಕೃಷ್ಣದೇವರಾಯ ಆಗಲಿ ಈ ಹಂಪಿ ಸಾಮ್ರಾಜ್ಯನ ಇಷ್ಟು ಕ್ಲೀನಾಗಿ ಮಾಡಿದಾರಂದರೆ ಆ ಇಂಜಿನಿಯರಿಗೆ ಸಲ್ಯೂಟ್. ವಾವ್, ಏನು ಮಾಡಿದಾರಂದರೆ ಅಷ್ಟು ವಿಸಿಟ್ ಆ್ಯಕ್ಚುಲಿ ಇದನ್ನು. ಇವಾಗ ಯಾರೂ ಬರಲ್ಲ. ನಾನು ಹೋಗೋದೇನೆ ಹೋಗ್ಬಿಟ್ಟೆ, ಇನ್ನು ಬರೋಕ್ಕೆ ದಾರಿ ಸಿಗ್ತಾಯಿಲ್ಲ ನನಗೆ. ಯೋಚನೆ ಮಾಡ್ತಾಯಿದ್ದೆ, ಇಲ್ಲೆಲ್ಲ ಚಿರತೆಗಳು, ಕರಡಿಗಳು ತುಂಬ ಇವೆ. ನೀನು ಕೆಳಗಡೆ ಬರ್ತಾ ಇದ್ದರೆ ಹೇಳ್ತಾ ಇರ್ತಾರೆ, ಆ ಕಡೆಲ್ಲ ಹೋಗ್ಬೇಡಪ್ಪ, ಅಲ್ಲಿ ಚಿರತೆಗಳು ಕರಡಿಗಳು ತುಂಬ ಓಡಾಡುತ್ತೆ, ಏನಕ್ಕೆ ಒಬ್ಬೊಬ್ಬನೇ ಓಡಾಡ್ತೀಯ ಅಂತ. ಆದರೂ ನನಗೇನೋ ಒಂದು ಕ್ಯೂರಿಯಾಸಿಟಿ, ನೋಡೋಣ ಏನಾದರೂ ಮಾಡೋಣ ಅಂತ. ನಮ್ಮೂರ ಬಗ್ಗೆ ನೀವು ತಿಳ್ಕೊಬೇಕಲ್ವ, ಅದಕ್ಕಂತ ಒಂದಷ್ಟು. ಅದು ಬಿಟ್ಟರೆ ನಥಿಂಗ್ ಎಲ್ಸ್. ಆನೆ ಸಾಲುಂಟೆ ಸಲ್ಗೊಂದು ಸಲ್ಯೂಟ್, ನಿಮ್ಗೊಂದು ಸಲ್ಯೂಟ್. ನಮಸ್ತೆ.